ಪೋಕ್ಸೋ ಕೇಸ್ನಲ್ಲಿ ಸಿಲುಕಿದ್ದ ಚಿತ್ರದುರ್ಗದ ಮುರುಘಾ ಶ್ರೀಗಳ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಚಿತ್ರದುರ್ಗದ ಮುರುಘಾ ಶ್ರೀ ವಿರುದ್ಧ ಪೋಕ್ಸೋ ಪ್ರಕರಣ ಏನು ದಾಖಲಾಗಿತ್ತು, ಮುರುಘಾ ಶ್ರೀ ದೋಷಿಯೋ ನಿರ್ದೋಷಿಯೋ ಇವತ್ತು ತೀರ್ಪು ಪ್ರಕಟವಾಗುತ್ತೆ. ಬೆಳಿಗ್ಗೆ 11 ಗಂಟೆಗೆ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ತೀರ್ಪು ಪ್ರಕಟವಾಗುತ್ತೆ. ತೀರ್ಪನ್ನು ಪ್ರಕಟಿಸಲಿದ್ದಾರೆ ನ್ಯಾಯಮೂರ್ತಿ ಗಂಗಾಧರಪ್ಪ ಚೆನ್ನಪ್ಪ ಬಸಪ್ಪ ಅವರು. ಮುರುಘಾ ಶ್ರೀ ವಿರುದ್ಧದ ಮೊದಲ ಪೋಕ್ಸೋ ಪ್ರಕರಣದ ತೀರ್ಪು ಇವತ್ತು. ಪೋಕ್ಸೋ ಪ್ರಕರಣ ಸಾಬೀತಾದರೆ ಕನಿಷ್ಠ 20 ವರ್ಷ ಜೈಲು ಶಿಕ್ಷೆ ಸಾಧ್ಯತೆ ಇದೆ. ಪ್ರಕರಣದಲ್ಲಿ A1 ಮುರುಘಾ ಶ್ರೀ, A2 ವಾರ್ಡನ್ ರಶ್ಮಿ, A4 ಮ್ಯಾನೇಜರ್ ಎಲ್ಲರೂ ಇದ್ದಾರೆ. ಇವತ್ತು ಕೋರ್ಟ್ಗೆ ಖುದ್ದು ಹಾಜರಾಗಲಿದ್ದಾರೆ ಮುರುಘಾ ಶ್ರೀಗಳು. ಸೊ ಮೊದಲ ಕೇಸ್ ಇದು. ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದ ಚಿತ್ರದುರ್ಗದ ಮುರುಘಾ ಶ್ರೀ ಅವರದು ಬಿಡುಗಡೆನ ಬಂಧನನ ಅಂತ ಇವತ್ತು ನಿರ್ಧಾರ ಆಗುತ್ತೆ. ಆಗಸ್ಟ್ 26, 2022ರಂದು ಮೈಸೂರಿನ ನಜರ್ಬಾದ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸತತ 3 ವರ್ಷಗಳ ಕಾಲ ಪೋಕ್ಸೋ ಕೇಸ್ ವಿಚಾರಣೆಯನ್ನು ನಡೆಸಲಾಗಿದೆ. ಈ ಕೇಸ್ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದ್ದು ಚಿತ್ರದುರ್ಗದ 2ನೇ ಜಿಲ್ಲಾ ಅಪರ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಇವತ್ತು ತೀರ್ಪು ಹೊರಬೀಳುತ್ತೆ. ಹೀಗಾಗಿ ಮುರುಘಾ ಶ್ರೀ ಸೇರಿದಂತೆ ಬೆಂಬಲಿಗರು ಹಾಗೂ ಭಕ್ತರಲ್ಲಿ ಒಂದು ರೀತಿ ಟೆನ್ಷನ್ ಶುರುವಾಗಿದೆ. ಹಾಗೆಯೇ ಸಂತ್ರಸ್ತೆಯರ ಕುಟುಂಬದಲ್ಲೂ ಕೂಡ ಆತಂಕ ಮನೆ ಮಾಡಿದ್ದು ಎಲ್ಲರ ಚಿತ್ತ ನ್ಯಾಯಾಲಯದತ್ತ ನೆಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸಿದ್ದರಾಜು ಅವರಿಂದ ಪಡ್ಕೊಳ್ಳೋಣ. ಎಸ್ ಸಿದ್ದರಾಜು, ಈಗ 3 ವರ್ಷಗಳಿಂದ ನಡೆದಂತಹ ಟ್ರಯಲ್ಸ್, ಇದು ಮೊದಲ ಕೇಸು, ಇವತ್ತು ತೀರ್ಪು ಪ್ರಕಟವಾಗ್ತಾ ಇರೋದು. ಸೊ ಏನು ನಿರೀಕ್ಷೆ ಇದೆ, ಏನಾಗಬಹುದು ಅಂತ? ಖಂಡಿತವಾಗೂ ಅರವಿಂದ್, ಏನು ಚಿತ್ರದುರ್ಗದ ಮುರುಘಾಶ್ರೀ ವಿರುದ್ಧದ ಪೋಕ್ಸೋ ಕೇಸ್ ಸಂಬಂಧಪಟ್ಟಂತೆ ಸತತ 3 ವರ್ಷಗಳಿಂದ ನಡೆಸಿದಂತ ವಿಚಾರಣೆಯು ಇಂದು ಅಂತಿಮ ಘಟ್ಟಕ್ಕೆ ತಲುಪಿರುವಂತದ್ದು. ಎಲ್ಲ ಒಂದ್ ಕಡೆ ಏನು ಪೋಕ್ಸೋ ಕೇಸ್ನಲ್ಲಿ ಮುರುಘಾಶ್ರೀ ಸಿಲುಕಿದ ಬೆನ್ನಲ್ಲೇ ಭಕ್ತರಲ್ಲಿ ಮತ್ತು ಅವರ ಬೆಂಬಲಿಗರಲ್ಲಿ ಭಾರಿ ಆತಂಕ ಮನೆ ಮಾಡಿತ್ತು. ಹಾಗೆ ಏನು 2 ಬಾರಿ ಕೂಡ ಒಂದು ಮೇಲ್ಮೇಲೆ ಹೊರಗೆ ಬಂದು ಈಗಾಗಲೇ ಮುರುಘಾಶ್ರೀ ದಾವಣಗೆರೆ ವಿರಕ್ತ ಮಠದಲ್ಲಿ ಇರುವಂತದ್ದು. ಚಿತ್ರದುರ್ಗಕ್ಕೆ ಯಾವುದೇ ಕಾರಣಕ್ಕೂ ಬರಬಾರದು ಎಂಬ ಒಂದು ಕೋರ್ಟ್ ಸೂಚನೆ ಮೇರೆಗೆ ದಾವಣಗೆರೆಯ ವಿರಕ್ತ ಮಠದಲ್ಲಿ ಇರುವಂತದ್ದು. ಈಗ ಖುದ್ದಾಗಿ ಜಡ್ಜ್ ಮುಂದೆ ಆರೋಪಿಗಳು ಹಾಜರಿರಬೇಕು. ಆ ವೇಳೆ ಒಂದು ತೀರ್ಪನ್ನು ಪ್ರಕಟಿಸುವುದಾಗಿ ನ್ಯಾಯಾಲಯ ಸೂಚಿಸಿರುವ ಹಿನ್ನೆಲೆ ಇಂದು ಆರೋಪಿಗಳಾದಂತ ಮುರುಘಾಶ್ರೀ ಮತ್ತು A2 ಆರೋಪಿಯಾಗಿರುವಂತಹ ವಾರ್ಡನ್ ರಶ್ಮಿ ಮತ್ತು ಬಸವಾದಿತ್ಯ, ಪರಮಶಿವ ಸೇರಿದಂತೆ ಎಲ್ಲ ಆರೋಪಿಗಳು ಕೂಡ ಇಂದು ಜಡ್ಜ್ ಮುಂದೆ ಹಾಜರಾಗಿರಲಿದ್ದು ಬೆಳಿಗ್ಗೆ 11 ಗಂಟೆಗೆ ಒಂದು ತೀರ್ಪು ಹೊರಬೀಳುವ ಸಾಧ್ಯತೆ ಇದೆ. ಹೀಗಾಗಿ ಮುರುಘಾಶ್ರೀ ಭಕ್ತರು ಮತ್ತು ಬೆಂಬಲಿಗರು ಸೇರಿದಂತೆ ಏನು ಒಂದು ವಿಕ್ಟಿಮ್ಸ್ಗಳಲ್ಲೂ ಕೂಡ ಆತಂಕ ಮನೆ ಮಾಡಿರುವಂತದ್ದು. ಯಾಕಂದ್ರೆ ಎಲ್ಲರ ಚಿತ್ತ ತೀರ್ಪಿನತ್ತ ಇರುವಂತದ್ದು. ಅರವಿಂದ್, ರೈಟ್. ಥ್ಯಾಂಕ್ ಯು ಸಿದ್ದರಾಜು, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.